ಅಗತ್ಯ ಅನುಮತಿ ಪಡೆದು ಮ್ಯಾಜಿಸ್ಟ್ರೇಟ್ ಉಪಸ್ಥಿತಿಯಲ್ಲಿ ಉತ್ಖನನ. ಧರ್ಮಸ್ಥಳದ ಸ್ಫೋಟಕ ಸತ್ಯ ಹೈಕೋರ್ಟ್ನಲ್ಲಿ ಅನಾವರಣ. ಅಗತ್ಯ ಅನುಮತಿ ಪಡೆದು ಮ್ಯಾಜಿಸ್ಟ್ರೇಟ್ ಉಪಸ್ಥಿತಿಯಲ್ಲಿ ಉತ್ಖನನ. 13 ಸ್ಥಳಗಳ ಪೈಕಿ ಒಂದು ಸ್ಥಳದಲ್ಲಿ ವ್ಯಕ್ತಿಯೊಬ್ಬರ ಶವ ಪತ್ತೆಯಾಗಿತ್ತು. ಇದು ಪುರುಷನ ದೇಹ ಎಂದು FSL ವರದಿ ಹೇಳಿತ್ತು. ಸೊ ಎರಡನೇ ದೇಹ ಪತ್ತೆ, ಆದರೆ ಅದು ಸಹ ಮಹಿಳೆಯ ಶವವಾಗಿರಲಿಲ್ಲ. ಚಿನ್ನಯ್ಯ ತಾನು ಕೊಟ್ಟಿದ್ದು ಮಹಿಳೆ ತಲೆಬುರುಡೆ ಅಂದಿದ್ರು. BNS ಸೆಕ್ಷನ್ 164 ಹೇಳಿಕೆ ಮತ್ತು ದೂರಿನಲ್ಲಿ ಇದು ಉಲ್ಲೇಖ. ಆದರೆ ಇದು ಮಹಿಳೆಯದ್ದಲ್ಲ, ಪುರುಷನದ್ದು ಎಂದಿದೆ FSLನ ವರದಿ. ಇದು 30 ವರ್ಷದ ವ್ಯಕ್ತಿಯದ್ದಿರಬಹುದು ಎಂದು FSL ಹೇಳಿದೆ. ಕೋರ್ಟ್ನಲ್ಲಿ ಕಂಪ್ಲೀಟ್ ವಿವರ ನೀಡಿದ SPP BN ಜಗದೀಶ್. ಫ್ರೀಡಂ ಟಿವಿಯಲ್ಲಿ ನಾವೇ ಸಿದ್ಧಪಡಿಸಿದ ಸ್ಕ್ರಿಪ್ಟ್ ಅನ್ನು ನಾನು ಪಠಣೆ ಮಾಡ್ತಿಲ್ಲ. ನಿನ್ನೆ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಾಗಿದ್ದಾವೆ. ಪ್ರಜಾಪ್ರಭುತ್ವದ ದೇಗುಲದಲ್ಲಿ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಆಯಿತು. ಪ್ರತಿವಾದಿಯಾಗಿ SPP BN ಜಗದೀಶ್ ಅವರು ತಮ್ಮ ವಾದವನ್ನು ಮಂಡಿಸಿದರು. ಆ ವಾದದಲ್ಲಿ ಹೇಳಿದಂತಹ ಅದೇ ಸಾಲುಗಳನ್ನು ನಾವು ಹೇಳ್ತಾ ಇದ್ದೀವಿ. ಚಿನ್ನಯ್ಯನ ವಿಚಾರದಲ್ಲಿ ಏನೇನಾಯಿತು ಅನ್ನೋದನ್ನು, ಅದು ಹೈಕೋರ್ಟ್ನಲ್ಲಿ ಕಂಪ್ಲೀಟ್ ಅನಾವರಣ ಆಯಿತು. ಅನುಮತಿಯನ್ನ ಪಡೆದು ಮ್ಯಾಜಿಸ್ಟ್ರೇಟ್ ಉಪಸ್ಥಿತಿಯಲ್ಲಿ ಉತ್ಖನನ ಶುರುವಾಯ್ತಲ್ಲ, 13 ಸ್ಥಳಗಳನ್ನು ಮಾರ್ಕ್ ಮಾಡಲಾಯ್ತಲ್ಲ, ಸಮಾಧಿ ಸ್ಥಳಗಳನ್ನು. ಆ 13 ಸ್ಥಳಗಳ ಪೈಕಿ ಒಂದಷ್ಟು ಸ್ಥಳಗಳಲ್ಲಿ ಸಂಬಂಧಪಟ್ಟಂತ ಅಸ್ಥಿಗಳು ಪತ್ತೆಯಾಯಿತು. ಇದು ಪುರುಷನ ದೇಹ ಎಂದು FSL ವರದಿ ಹೇಳಿತ್ತು. ಆದರೆ ಚಿನ್ನಯ್ಯ ಹೇಳಿಕೆ ಏನು ಕೊಟ್ಟಿದ್ದ? ಅತಿ ಹೆಚ್ಚು ಸ್ತ್ರೀಯರ ಶವಗಳಾಗಿತ್ತು, ಮಕ್ಕಳ ಶವಗಳಾಗಿತ್ತು, ಆ ಶವಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿತ್ತು, ಕೊಲ್ಲುವ ಉದ್ದೇಶ ಅತ್ಯಾಚಾರವೆಸಗಲು ಮತ್ತು ಮಹಿಳೆಯರ ದೇಹ ಸುಖವನ್ನು ಅನುಭವಿಸಲು. ನೋಡಿ ಉದ್ದೇಶ, ನೋಡಿ ಇಂಟೆನ್ಷನ್. ಸೊ ಈ ಕಾರಣದಿಂದಲೇ ಮಹಿಳೆಯರನ್ನು ಕೊಲ್ಲಲಾಗ್ತಾ ಇತ್ತು ಅನ್ನೋ ಆರೋಪ ಇತ್ತು. ಆದರೆ ಅಲ್ಲಿ ಸಿಕ್ಕಿದ್ಯಾರ ಶವ? ಪುರುಷನ ಶವ. ಒಂದು ಮಧ್ಯವಯಸ್ಕನ ಶವ ಸಿಕ್ಕಿರುತ್ತೆ ಅಲ್ಲಿ. ಆ ಮಧ್ಯವಯಸ್ಕನಿಗೆ ಯಾರು ಲೈಂಗಿಕ ಪೀಡನೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ, ನೈಸರ್ಗಿಕವಾಗಿಯೂ. ಮತ್ತು ಆದರೆ FSL ವರದಿ ಏನು ಹೇಳಿತ್ತು? ರಿಪೋರ್ಟ್ ಏನು ಕೊಡ್ತು FSL? ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳು ಹೇಳಿದ್ರು ಇದು ಮಹಿಳೆಯ ಶವ ಅಲ್ಲ. ಚಿನ್ನಯ್ಯ ನ್ಯಾಯಾಲಯಕ್ಕೆ ಹೇಳಿಕೆ ಕೊಟ್ಟ, ಮ್ಯಾಜಿಸ್ಟ್ರೇಟ್ ಅನುಮತಿ ಕೊಡ್ತು, ಉತ್ಖನನ ಶುರುವಾಯಿತು. ಚಿನ್ನಯ್ಯ ಹೇಳಿದಂತೆ ಮಹಿಳೆಯರ ಶವ ಪತ್ತೆಯಾಗಬೇಕಿತ್ತಲ್ಲ, ಆದರೆ ಪತ್ತೆಯಾಗಲಿಲ್ಲ. ಪತ್ತೆಯಾಗಿದ್ದು ಯಾರ ಶವ? ಅದು ಪುರುಷನ ಶವ. ಯಾರು ಹೇಳಿದ್ದು? FSL ಎಕ್ಸ್ಪರ್ಟ್ಗಳು ಹೇಳಿದ್ದು ಅದು ಪುರುಷನ ಶವ ಅಂತ. ಸೊ ಎರಡನೇ ದೇಹ ಪತ್ತೆಯಾದರೆ ಅದು ಸಹ ಮಹಿಳೆಯ ಶವ ಆಗಿರಲಿಲ್ಲ. ನೋಡಿ, ಹಂತ ಹಂತವಾಗಿ ಹೇಳ್ತಾ ಇದ್ದೀನಿ. ಒಂದು ಶವ ಪತ್ತೆ ಆಯಿತು, ಅದು ಪುರುಷನದ್ದು ಅಂತ ಹೇಳಿ ಕನ್ಫರ್ಮ್ ಆಯಿತು. ಅದಾದ ನಂತರ ಸಿಗಬೇಕಾಗಿರೋದು ಮಹಿಳೆಯರದ್ದಾಗಿರಬೇಕಿತ್ತಲ್ಲ, ಮಹಿಳೆಯರದ್ದಾಗಿರಲಿಲ್ಲ. ಆ ಶವವು ಕೂಡ ಮಹಿಳೆಯದ್ದಾಗಿರಲಿಲ್ಲ. ಚಿನ್ನಯ್ಯ ತಾನು ಕೊಟ್ಟಿದ್ದು ಮಹಿಳೆ ತಲೆಬುರುಡೆ ಅಂದಿದ್ರು. BNS ಸೆಕ್ಷನ್ 164 ಹೇಳಿಕೆ ಮತ್ತು ದೂರಿನಲ್ಲಿ ಅದು ಈಗಲೂ ಸ್ಪಷ್ಟ ಉಲ್ಲೇಖ. ಆದರೆ ಇದು ಮಹಿಳೆಯದ್ದಲ್ಲ, ಪುರುಷನದ್ದು ಎಂದಿದೆ FSLನ ವರದಿ. ಇದು ಆಭಾಸದ ಪರಮಾವಧಿ ಅಲ್ಲದೆ ಮತ್ತಿನ್ನೇನು. 2+2 4 ಆಗಬೇಕು, 5 ಆಗಕೂಡ್ದು, 6 ಆಗಕೂಡ್ದು, 4 ಆಗಬೇಕು. ಇಲ್ಲ ಇದು 4.25, ಇದು 5.25 ಅಂದರೆ ನಂಬೋದಕ್ಕೆ ವಿಜ್ಞಾನ ತಯಾರಿರಬೇಕಲ್ಲ, ವಿಜ್ಞಾನ ತಯಾರಿರಬೇಕಲ್ಲ. ಸೊ ಇದು 30 ವರ್ಷದ ವ್ಯಕ್ತಿಯದ್ದಿರಬಹುದು ಎಂದು FSL ಹೇಳಿದೆ. ಕೋರ್ಟ್ನಲ್ಲಿ ಕಂಪ್ಲೀಟ್ ವಿವರ ನೀಡಿದ SPP ಪಬ್ಲಿಕ್ ಪ್ರಾಸಿಕ್ಯೂಷನ್ BN ಜಗದೀಶ್. ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ಪ್ರಕರಣದ ಇಂಚಿಂಚು ಮಾಹಿತಿ. ಇದರಲ್ಲಿ ಯಾವ ಊಹಾಪೋಹಗಳನ್ನು ಕೂಡ ನಾವು ಆ್ಯಡ್ ಮಾಡ್ತಾ ಇಲ್ಲ. ಮಾತಿನ ಸೌಂದರ್ಯಕ್ಕೆ ಅವರಿವರು ಹೇಳಿರೋ ವಾಕ್ಯಗಳನ್ನು ಕೂಡ ಸಾಲವಾಗಿ ಪಡ್ಕೊಂಡಿಲ್ಲ ನಾವು. ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡಿದ್ಯಾರು ಹಾಗಾದ್ರೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.